ಬ್ರೇಕ್ನ ನಂತರ ಮಹಾ ತೀರ್ಪು 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜ್ಯವಾರು ಚರ್ಚೆ ಮಾಡುವಾಗ ಕರ್ನಾಟಕವನ್ನು ಪ್ರಮುಖವಾಗಿ ಚರ್ಚೆ ಮಾಡಿದ್ವಿ. ಪ್ರಶಾಂತ್ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರುವ ಹಾಗೆ ಕಾಂಗ್ರೆಸ್ 3ರಿಂದ 5 ಬಂದರೆ ಏನು, 5ರಿಂದ 10 ಬಂದರೆ ಏನು, 14 ಮೇಲೆ ಬಂದ್ರೇನು, ರಾಜ್ಯ ರಾಜಕಾರಣದ ಮೇಲೆ ಬಾಳ್ ಅದೇ 3ರಿಂದ 5 ಬಂದರೆ ಕಾಂಗ್ರೆಸ್ 2023 ನಂತರ ಏನೊಂದು ಅಗ್ರೆಸಿವ್ನೆಸ್ ಇತ್ತು, ಆ ಆತ್ಮವಿಶ್ವಾಸಕ್ಕೆ ನಿಶ್ಚಿತವಾಗಿ ಏಟು ಬೀಳುತ್ತೆ. ಹೌದು. ನಾನು ರಾಷ್ಟ್ರೀಯ ನಂಬರ್ಸು ಸೇರಿದಂತೆ ಇಲ್ಲಿ NDA ಅಲ್ಲಿ ಥಂಪಿಂಗ್ ಮೆಜಾರಿಟಿಯ ಜೊತೆ ಇಲ್ಲಿ 3ರಿಂದ 5 ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ನ ಒಂದು ನಾಗಾಲೋಟ ಏನಿತ್ತು ಅದಕ್ಕೊಂದು ಸ್ವಲ್ಪ ಆ ಕಾನ್ಫಿಡೆನ್ಸ್ ಶೇಕ್ ಆಗುತ್ತೆ. ನಂಬರ್ 1. ನಂಬರ್ 2, 3ರಿಂದ 5 ಬಂದರೆ ಭಾಳ ದೊಡ್ಡ ವ್ಯತ್ಯಾಸ ಬೀಳೋದೇನು ಅಂತ ನನಗನ್ಸೋದು ಅಂತಂದರೆ, ಕಾಂಗ್ರೆಸ್ನ ರಾಜಕಾರಣದಲ್ಲಿ ಒಂದು ತಲೆಮಾರಿನ ಬದಲಾವಣೆಯ ನಿರೀಕ್ಷೆ ಇದೆ. ನಾನು ತಲೆಮಾರು ಅಂತಿರೋ ನಾಯಕರ ಬದಲಾವಣೆ ನಿರೀಕ್ಷೆ ಇದೆ. ಆ ಬದಲಾವಣೆ ಮಾಡುವ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ಸಿದ್ದರಾಮಯ್ಯನವರನ್ನು ಈಗೊಂದು ಬೈ ಡಿಫಾಲ್ಟ್ ನಾವೆಲ್ಲರೂ ಕೂಡ ಒಂದು ನಿಷ್ಕರ್ಷೆಗೆ ಏನು ಬಂದುಬಿಟ್ಟಿದ್ದೀವಿ, ಶಿವಕುಮಾರ್ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ಕಾಣ್ತಾ ಇದೆ. ಹೈಕಮಾಂಡ್ ಕೂಡ ಅದು ಒಪ್ಪಿಗೆ ಇದೆ. ಅದು 2 ವರ್ಷನೋ 3 ವರ್ಷನೋ ಬಿಡಿ, ಅದು ಮುಂದಿನ ಹಂತ, ಮ್ಯಾಟರ್ ಆಫ್ ಟೈಮ್. ಬಟ್ ನನಗನ್ಸುತ್ತೆ 3ರಿಂದ 5 ಬಂದರೆ ಕಾಂಗ್ರೆಸ್ ಏನೇ ಮಾಡಿದರೂ ಒಂದು ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ಆ ನಿರ್ಧಾರ ತೆಗೆದುಕೊಂಡಾದಮೇಲೆ, ಈಗ ಏಕನಾಥ್ ಶಿಂದೆ ಏನೋ ಹೇಳಿದ್ರು ಬಿದ್ದು ಬಿಡುತ್ತೆ, ನನಗೆ ಹಾಗೆ ಅನಿಸಲ್ಲ. BJPಗೆ ಅದನ್ನು ಬಿಳಿಸುವ ಸಾಮರ್ಥ್ಯ ಬಂದುಬಿಡುತ್ತೆ ಅಲ್ಲಿ ಅಧಿಕಾರಕ್ಕೆ ಬಂದರೆ, ಹಾಗಾಗಲ್ಲ. ಬಟ್ ಕಾಂಗ್ರೆಸ್ ನಿರ್ಣಯ ತೆಗೆದುಕೊಳ್ಳುವಾಗ ಒಂದು ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ನಾಳೆನೇ ಅದು ಕ್ರೈಸಿಸ್ ಕ್ರಿಯೇಟ್ ಆಗಲ್ಲ 3ರಿಂದ 5 ಬಂದರೆ. ಆದರೆ ನೀವು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೂ ಒಂದು ಕ್ರೈಸಿಸ್ ಇದೆ, ಇಳಿಸದೇ ಇದ್ದರೆ DK ಶಿವಕುಮಾರ್ ಕಡೆಯಿಂದ ಒಂದು ಕ್ರೈಸಿಸ್ ಬರುತ್ತೆ. ಆ ಕ್ರೈಸಿಸನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಆ ಕ್ರೈಸಿಸ್ ಶುರುವಾದಾಗ ಅದರಲ್ಲಿ ಬರೀ ಕಾಂಗ್ರೆಸ್ ಇರೋಲ್ಲ, BJP ವಿಲ್ ಬಿ ಆಲ್ಸೋ ಎ ಪಾರ್ಟ್ನರ್ ಅನ್ನೋಕ್ಕಿಂತ ಸ್ಟೇಕ್ ಹೋಲ್ಡರ್. ಅವಾಗ BJP ಏನು ಮಾಡುತ್ತೆ, ಈ ಅಂಶಗಳು ಬಹಳ ಮುಖ್ಯ. ಅಂದರೆ ಇದು ನಡೆಯದೇ ಇದ್ದರೆ ಒಂದು ಕ್ರೈಸಿಸ್ ಇದೆ, ಈ ನಾಯಕತ್ವ ಬದಲಾವಣೆ ನಡೆದರೂ ಒಂದು ಕ್ರೈಸಿಸ್ ಇದೆ. 3ನೇದು ನನಗೆ ಬಹಳ ಅಂದರೆ ಮುಖ್ಯವಾಗಿ ಅನಿಸ್ತಿರ್ತಕ್ಕಂಥದ್ದು ಗ್ಯಾರಂಟಿ. ಒಂದು ವೇಳೆ ಆಂಧ್ರದಲ್ಲಿ ಜಗನ್ ರೆಡ್ಡಿ ಗ್ಯಾರಂಟಿ ಕೈ ಹಿಡಿಲಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಇದ್ದರೂ ಕೂಡ 3ರಿಂದ 5 ಸೀಟ್ ಬಂದರೆ ಒಂದು ಭವಿಷ್ಯ ಏನು, ಆ ಗ್ಯಾರಂಟಿಗಳ ಭವಿಷ್ಯ ಅಂದರೆ ಆಗ ನೀವು ಆ ಗ್ಯಾರಂಟಿಗಳನ್ನು ಸ್ಟ್ರೀಮ್ಲೈನ್ ಮಾಡಬೇಕಾಗತ್ತೆ. ಈಗಿರೋಂಗೆ ಕಾಕಾ ಸಾಹೇಬ್ಗೂ ಫ್ರೀ, ಇನ್ನೊಬ್ಬ ಹಂಗಾಗಲ್ಲ. ಹಂಗಾದ್ರೆ ಅದರ ಲಾಭ ಏನೋ ಭಾಳ ಆಗುತ್ತೆ ಅಂತಿಲ್ಲ. ಕರೆಕ್ಟ್. ಹೀಗಾಗಿ ಈ 3 ವಿಷಯಗಳು ಏನಾಗ್ತವೆ ಅಂತಕ್ಕಂಥದ್ದು ಕೂತಲ್ಲ. 10 ಬಂದರೆ ಅಜಿತ್, ಈಗ ಶಿವಕುಮಾರ್ ಅವರ ಒಂದೇನು ನಾವು ಡಬಲ್ ಡಿಜಿಟ್ ಬರ್ತೀವಿ, 10 ಬಂದರೆ ಥಿಂಗ್ಸ್ ವಿಲ್ ಚೇಂಜ್. ಏನು ಚೇಂಜ್ ಆಗುತ್ತೆ ಅನ್ನೋದು ಸಂಜೆ 5ರಿಂದ 8 ತನಕ ಡಿಸ್ಕಸ್ ಮಾಡೋಣ. ಇದರೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.